You might be so discouraged and dejected today, my friend. ಮತ್ತು ನೀವು ಬಹಳ ರೀತಿಯಲ್ಲಿ ನಿರಾಶೆ ಹೊಂದಿರಬಹುದು. The psalmist says in Psalm 42:5, ಕೀರ್ತನೆ 42:5 ಕೀರ್ತನೆಗಾರನು ಹೇಳುತ್ತಾನೆ, Why, my soul, are you downcast? ನನ್ನ ಮನವೇ ನೀನು ಕುಗ್ಗಿ ಹೋಗಿರುವುದೇನು? Why are you so disturbed within me? ಹೀಗೆ ವ್ಯಥೆ ಪಡುವುದೇಕೆ? Why are you so downcast? ಯಾಕೆ ನೀನು ಬಹಳ ಕೆಳಗಡೆ ಇದ್ದಿ? You might be so dejected because of these sorrows, ಈ ಎಲ್ಲ ದುಃಖಗಳಿಂದ ನೀವು ಬಹಳ ವ್ಯಥೆಗೆ ಒಳಗಾಗಿರಬಹುದು. because of the failure. ಆ ನೋವಿನ ಕಾರಣದಿಂದಾಗಿ. In Genesis 4:6 we read, ಆದಿಕಾಂಡ 4:6 ಓದುತ್ತೇವೆ, the Lord asked Cain ಕಾಯನನಿಗೆ ದೇವರು ಕೇಳುತ್ತಾರೆ, when his offering to the Lord got rejected. ಕರ್ತನಿಗೋಸ್ಕರ ಅರ್ಪಿಸಿದ ಅವನ ಕಾಣಿಕೆ ತಿರಸ್ಕರಿಸಲ್ಪಟ್ಟಾಗ, Cain, why are you so angry? ಕಾಯನನೇ ಯಾಕೆ ನೀನು ಕೋಪಗೊಂಡಿದ್ದೀಯಾ? Why is your face so downcast? ಯಾಕೆ ನಿನ್ನ ಮುಖ ಬಹಳ ಕುಗ್ಗಿ ಹೋಗಿದೆ? Being downcast because of the curses of sin. ಯಾಕೆಂದ್ರೆ ಪಾಪದಿಂದ ಬಂದಂತ ಶಾಪಗಳ ಕಾರಣಗಳು. Being angry because of the curses of sin. ಪಾಪದ ಶಾಪಗಳಿಂದಾಗಿ ಕೋಪದಿಂದ ಇರುವಂತದ್ದು. Sin brings curses and death. ಪಾಪವು ಶಾಪಗಳನ್ನು ಮತ್ತು ಮರಣವನ್ನು ತರುತ್ತದೆ. You might be angry because of that. ಆ ಕಾರಣದಿಂದ ನೀವು ಕೋಪಗೊಂಡಿರಬಹುದು. Blaming God. ದೇವರಿಗೆ ದೂಷಿಸುತ್ತಿರಬಹುದು. Blaming others for these curses to come into your life. ನಿಮ್ಮ ಜೀವಿತದಲ್ಲಿ ಈ ಶಾಪಗಳು ಬಂದಿರುವುದಕ್ಕಾಗಿ ಬೇರೆಯವರನ್ನು ದೂಷಿಸಬಹುದು. Or blaming yourself. ನಿಮ್ಮನ್ನು ನೀವೇ ದೂಷಿಸಿಕೊಳ್ಳಬಹುದು. Being hard to yourself. ಕಠಿಣವಾಗಿ ನಿಮ್ಮ ಜೀವಿತದಲ್ಲಿ ಇರುತ್ತಾ ಇರಬಹುದು. Feeling downcast and dejected. ಬಹಳ ಕುಗ್ಗಿ ಹೋಗಿದವರಾಗಿ ತಿರಸ್ಕರಿಸಲ್ಪಟ್ಟವರಾಗಿ Isaiah ಇದ್ದಿರಬಹುದು. 51:3. ಯೆಶಾಯ 51:3 ವಾಕ್ಯದಲ್ಲಿ, In this Zion he makes our desert into a garden. ಈ ಚೀಯೋನಿನಲ್ಲಿ ದೇವರು ನಮ್ಮ ಅಡವಿಯನ್ನು ತೋಟವನ್ನಾಗಿ For ಮಾರ್ಪಡಿಸುತ್ತಾನೆ. the Lord comforts Zion. ಚೀಯೋನನ್ನು ದೇವರು He ಸಂತೈಸುವನು. comforts all her waste places. ಅಲ್ಲಿನ ಹಾಳು ಪ್ರದೇಶಗಳನ್ನೆಲ್ಲ ಸುಧಾರಿಸುತ್ತಾನೆ. Makes her wilderness like Eden. ಕಾಡು ನೆಲವನ್ನು ಏದೇನ್ ಉದ್ಯಾನವಾಗಿ ಮಾಡುತ್ತಾನೆ. Her desert like the garden of the Lord. ಕರ್ತನ ವನದಂತೆ ಆತನು ಮಾಡುತ್ತಾನೆ. Joy and gladness will be found in her. ಅಲ್ಲಿ ಹರ್ಷ ಉಲ್ಲಾಸಗಳು ನೆಲೆಯಾಗಿರುವವು. Thanksgiving and the voice of song. ಸ್ತೋತ್ರ ಗಾನ ಧ್ವನಿ ಅಲ್ಲಿ ಇರುವವು. No more crying and complaining because of the wilderness. ಅಲ್ಲಿ ಕಾಡು ನೆಲವಿರುವುದರಿಂದ ಇನ್ನು ಮುಂದೆ ಅಳುವಿಕೆ ಇರುವುದಿಲ್ಲ. Saying, I have lost everything, I have lost everything. ನಾನು ಎಲ್ಲವನ್ನು ಕಳೆದುಕೊಂಡೆನು ಎನ್ನುವಂಥದ್ದು ಅಲ್ಲಿ ಇರುವುದಿಲ್ಲ. It is gone. ಅದು ಹೋಯಿತು. No, my friend. ಇಲ್ಲ ನನ್ನ ಸ್ನೇಹಿತರೆ, Gladness and joy. ಹರ್ಷ ಧ್ವನಿ, Thanksgiving and singing. ಸ್ತೋತ್ರ ಮತ್ತು ಗಾನ ಧ್ವನಿ. As the Lord makes your wilderness into a garden of Eden. ನಿಮ್ಮ ಬೀಳು ಭೂಮಿ ಆತನು ಏದೇನ್ ತೋಟವಾಗಿ ಮಾರ್ಪಡಿಸುವಾಗ, Do you believe the Lord can do it? ಅದನ್ನು ಕರ್ತನು ಮಾಡುತ್ತೇನೆ ಎಂದು ನೀವು ನಂಬುವೀರಾ? He is going to transform your life. ನಿಮ್ಮ ಜೀವಿತ ಆತನು ಮಾರ್ಪಡಿಸುವುದಕ್ಕೆ ಹೋಗುತ್ತಾನೆ. What a wonderful Father. ಎಂತ ಅದ್ಭುತ ತಂದೆ. Psalm 133:3 says, ಕೀರ್ತನೆ 133:3 ಹೇಳಲ್ಪಟ್ಟಿದೆ, It is as if the dew of Hermon were falling on Mount Zion. ಹೆರ್ಮೋನ್ ಪರ್ವತದಲ್ಲಿ ಹುಟ್ಟಿ ಚಿಯೋನ್ ಪರ್ವತ ಮೇಲೆ ಬೀಳುವ ಮಂಜಿನಂತೆಯೂ. For there the Lord bestows his blessing, even life forevermore. ಅಲ್ಲಿ ದೇವರು ಆಶೀರ್ವಾದ, ಜೀವವು ಸದಾಕಾಲ ಇರಬೇಕೆಂದು ಆಜ್ಞಾಪಿಸುತ್ತಾನೆ. On this dwelling place of Zion, ಈ ವಾಸಿಸುವಂತ ಚಿಯೋನಿಂದ, from there he bestows his blessing. ಅಲ್ಲಿಂದ ಆತನು ತನ್ನ ಆಶೀರ್ವಾದ ಕಳಿಸುತ್ತಾನೆ. From there he pronounces life forevermore. ಅಲ್ಲಿಂದ ಸದಾಕಾಲ ಜೀವ ಇರಬೇಕೆಂದು ಆಜ್ಞಾಪಿಸುತ್ತಾನೆ. Are you saying that you're struggling today, my friend? ನನ್ನ ಸ್ನೇಹಿತನೇ, ಇವತ್ತು ಕಷ್ಟಪಡುತ್ತಿದ್ದೇನೆ ಎಂದು ಹೇಳುತ್ತಿದ್ದೀರಾ? Your life is in wilderness today. ಇಂದು ನನ್ನ ಜೀವಿತ ಕಾಡು ನೆಲದಲ್ಲಿದೆ, Not knowing where it is going to go. ಎಲ್ಲಿ ಹೋಗುತ್ತಿದೆ ಎಂದು ಗೊತ್ತಿಲ್ಲ. There is a Lord who keeps you as his Zion ದೇವರು ತನ್ನ ಚಿಯೋನಾಗಿ ನಿಮ್ಮನ್ನು ಇಡುವ ಕರ್ತನಿದ್ದಾನೆ. and bestows his blessing from there. ಅಲ್ಲಿಂದ ಆಶೀರ್ವಾದಗಳನ್ನು ನಿಮ್ಮ ಮೇಲೆ ಕಳುಹಿಸುತ್ತಾನೆ. And makes your desert into a garden. ಮತ್ತು ಅಡವಿಯನ್ನು ತೋಟವನ್ನಾಗಿ ಮಾಡುತ್ತಾನೆ. Receive him today. ಇಂದು ಆತನನ್ನು ಹೊಂದಿಕೊಳ್ಳಿರಿ. He knows how to bless you and elevate you to a place of great honor. ಹೇಗೆ ನಿಮ್ಮನ್ನು ಆಶೀರ್ವಾದ ಮಾಡಬೇಕು, ಉನ್ನತ ಸ್ಥಾನಮಾನಕ್ಕೆ ಎತ್ತಬೇಕು ಎಂದು ಆತನಿಗೆ ಗೊತ್ತು.
God will raise you up. ದೇವರು ನಿಮ್ಮನ್ನು ಮೇಲೆತ್ತುವರು. 1 Peter 2:6 says, ಮೊದಲನೇ ಪೇತ್ರ 2:6 ಹೇಳಲ್ಪಟ್ಟಿದೆ, Behold, I am laying in Zion a stone, a cornerstone, chosen and precious. ಈಗೋ ಚಿಯೋನಿನಲ್ಲಿ ಮೂಲೆಗಲ್ಲನ್ನು ಇಡುತ್ತೇನೆ, ಅದು ಆಯಲ್ಪಟ್ಟದ್ದು, ಮಾನ್ಯವಾದದ್ದು ಆಗಿದೆ. Whoever believes in him will not be put to shame. ಅದರ ಮೇಲೆ ನಂಬಿಕೆ ಇಡುವವನು ಆಶಾ ಭಂಗ ಪಡುವುದೇ ಇಲ್ಲ. Jesus is going to become your cornerstone, being the rock of your life. ಯೇಸು ಕ್ರಿಸ್ತನು ನಿಮ್ಮ ಮೂಲೆಗಲ್ಲಾಗಿ ನಿಮ್ಮ ಜೀವಿತದ ಬಂಡೆಗಲ್ಲಾಗುತ್ತಾನೆ. God is going to become so close to you, ಕರ್ತನು ನಿಮಗೆ ಬಹಳ ಹತ್ತಿರವಾಗಿ ಆಗುತ್ತಾನೆ, so attached to you. ಬಹಳ ಹತ್ತಿರ ಸಂಬಂಧದಲ್ಲಿ ಇರುತ್ತಾನೆ. You're going to feel his wonderful presence. ಆತನ ಅದ್ಭುತ ಪ್ರಸನ್ನತೆ ನೀವು ಅನುಭವಿಸುವಿರಿ. Even while reading the word of God, you're going to feel his great presence, ದೇವರ ವಾಕ್ಯ ಓದುವಾಗಲೇ ಅತಿ ಹೆಚ್ಚು ಆತನ ಪ್ರಸನ್ನತೆ ಅನುಭವಿಸುವಿರಿ, guiding you and leading you ಮತ್ತು ನಿಮ್ಮನ್ನು ಮುನ್ನಡೆಸುವುದನ್ನು ನೀವು ನೋಡುವಿರಿ. in every part of your life, guiding you. ನಿಮ್ಮ ಪ್ರತಿ ಜೀವಿತದ ಘಟನೆಗಳಲ್ಲಿ ಮಾರ್ಗ ನಡೆಸುತ್ತಾನೆ. The cornerstone for all your decisions, ನಿಮ್ಮ ಎಲ್ಲ ತೀರ್ಮಾನಗಳಲ್ಲಿ ಮೂಲೆಗಲ್ಲಾಗುವನು. for all your life choices, ನಿಮ್ಮ ಎಲ್ಲ ತೀರ್ಮಾನ ಆಯ್ಕೆಗಳಲ್ಲಿ leading you himself. ಆತನೇ ನಿಮಗೆ ನಡೆಸುವನು. Every part of your life is going to be built around him. ನಿಮ್ಮ ಜೀವಿತದ ಪ್ರತಿ ಹಂತ ಆತನಲ್ಲಿಯೇ ಕಟ್ಟಲ್ಪಡುತ್ತದೆ. Just like David, you will have a great thirst to always seek the Lord for anything and everything. ದಾವೀದನಂತೆ ಎಲ್ಲಾ ವಿಷಯಗಳಲ್ಲಿ ಕರ್ತನನ್ನೇ ಹುಡುಕುವಂತಹ ವ್ಯಕ್ತಿಗಳು ನೀವಾಗುತ್ತೀರಿ. The thirst to have the Lord in your heart. ನಿಮ್ಮ ಹೃದಯದಲ್ಲಿ ಕರ್ತನಿರಬೇಕೆಂಬ ಬಯಕೆ. He will become the cornerstone of your life. ಆತನೇ ನಿಮ್ಮ ಜೀವಿತದ ಮೂಲೆಗಲ್ಲಾಗುವನು. He will protect you, ನಿಮ್ಮನ್ನು ರಕ್ಷಿಸುತ್ತಾನೆ, watch over you, ನಿಮ್ಮನ್ನು ಕಾಯುತ್ತಾನೆ, and lead you. ನಡೆಸುತ್ತಾನೆ. There was a family who invited me to come to their house to pray for them. ಒಂದು ಕುಟುಂಬ ಅವರಿಗಾಗಿ ಪ್ರಾರ್ಥಿಸಬೇಕೆಂದು ನನಗೆ ಆಹ್ವಾನಿಸಿತ್ತು. I had dinner with them, ಅವರೊಡನೆ ನಾನು ಊಟ ಮಾಡಿದೆನು. and I thought they'll ask me to pray for a huge list of problems. That's why they have invited me. ಬಹಳ ಸಮಸ್ಯೆಗಳ ದೊಡ್ಡ ಪಟ್ಟಿ ಇಟ್ಟು ಇದಕ್ಕಾಗಿ ಪ್ರಾರ್ಥಿಸಿರಿ ಎಂದು ಹೇಳುತ್ತಾರೆ ಎಂದು ಯೋಚನೆ ಮಾಡಿದೆನು. But I asked them what I should pray for. ನಾನು ಏನು ಪ್ರಾರ್ಥನೆ ಮಾಡಬೇಕೆಂದು ಅವರಿಗೆ ಕೇಳಿದಾಗ They said, ಅವರು ಹೇಳಿದರು, we have one request, brother. ನಮಗೆ ಒಂದೇ ಒಂದು ವಿನಂತಿ ಇದೆ ಸಹೋದರ. We want Jesus to walk in our family, to walk in our home with us. ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿ ಯೇಸು ನಮ್ಮೊಂದಿಗೆ ನಡೆಯಬೇಕೆಂದು ಪ್ರಾರ್ಥಿಸಿರಿ. We want to feel his peace and his presence with us always. ಯಾವಾಗಲೂ ಆತನ ಶಾಂತಿ ಮತ್ತು ಪ್ರಸನ್ನತೆ ನಾವು ಅನುಭವಿಸಬೇಕು. That is enough for us. ಅದು ನಮಗೆ ಸಾಕು. That is all that we want. ಅದೇ ನಮಗೆ ಬೇಕು. The thirst for the Lord Jesus, ಕರ್ತನಾದ ಯೇಸುವಿಗೆ ಒಂದು ನೀರಡಿಕೆ, to be with you, ಆತನೊಂದಿಗಿರುವುದಕ್ಕಾಗಿ shall fill your heart. ನಿಮ್ಮ ಹೃದಯ ತುಂಬುವುದು. As the Lord becomes the cornerstone of the people of Zion. ಚಿಯೋನ್ ನಗರ್ನಲ್ಲಿ ಕರ್ತನೆ ಅವರಿಗೋಸ್ಕರ I heard ಮೂಲೆಗಲ್ಲಾಗುವಾಗ back from them with great news that God has elevated him in his job and given him promotion. ಅಲ್ಲಿ ದೇವರು ಅವರಿಗೆ ಉದ್ಯೋಗ ಕೊಟ್ಟು ಬಹಳ ಹೆಚ್ಚು ಬಡ್ತಿಯನ್ನು ಕೊಟ್ಟಿದ್ದಾನೆಂದು ನಾನು ಕೇಳಿದ್ದೇನೆ. Blessed his children to shine in their studies ಅವರ ವ್ಯಾಸಂಗದಲ್ಲಿ ಮಕ್ಕಳನ್ನು ಆಶೀರ್ವಾದ and ಹೊಂದಿದ್ದು give them a happy married life. ಮತ್ತು ಮದುವೆ ಜೀವಿತದಲ್ಲಿ ಆಶೀರ್ವಾದ ಕೊಟ್ಟಿದ್ದು. But more than everything, feeling the presence of Jesus walking with them in their home and in their life. ಯಾವಾಗಲೂ ಎಲ್ಲಕ್ಕಿಂತ ಹೆಚ್ಚಾಗಿ ಯೇಸು ಕ್ರಿಸ್ತನು ಅವರ ಕುಟುಂಬದಲ್ಲಿ ಅವರ ಜೊತೆಯಾಗಿ ನಡೆಯುವುದು. You will enjoy living with Jesus ಯೇಸುವಿನೊಂದಿಗೆ ವಾಸಿಸುತ್ತಾ ನೀವು ಆನಂದಿಸುವಿರಿ. in Zion. ಚಿಯೋನಿನಲ್ಲಿ, People of Zion, ಚಿಯೋನಿನ you are ಜನರು privileged to walk with the Lord. ಕರ್ತನೊಂದಿಗೆ ನಡೆಯುವಂತ ಸೌಭಾಗ್ಯವಿರುತ್ತದೆ. Thank you, Jesus. ಯೇಸುವೆ ವಂದನೆ. Revelation 14:1 says, ಪ್ರಕಟಣೆ 14:1 ಹೇಳಲ್ಪಟ್ಟಿದೆ, Then I looked, and behold, ನಾನು ನೋಡಲಾಗಿ ಇಗೋ on Mount Zion stood the Lamb. ಚಿಯೋನ್ ಪರ್ವತದ ಮೇಲೆ ಯಜ್ಞದ ಕುರಿಯಾದ ಆತನು ನಿಂತುಕೊಂಡಿದ್ದನು. The Lord Jesus. ಕರ್ತನಾದ ಯೇಸು, And with him 144,000 who had his name and his father's name written on their foreheads. ಆತನೊಂದಿಗೆ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಬರೆಯಲ್ಪಟ್ಟಿದ್ದವು ಎಂದು ನೋಡುತ್ತೇವೆ. The Lord will come back to collect his people of Zion to be with him forevermore. ತನ್ನ ಚಿಯೋನ್ ಜನರೊಂದಿಗೆ ಇರುವುದಕ್ಕಾಗಿ
ಅವರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಕರ್ತನು ಚಿಯೋನಿಗೆ ಬರುವನು, taking you and me to be with him in heaven in his joyous presence. ಆತನ ಆನಂದ ಪ್ರಸನ್ನತೆಯಲ್ಲಿ ನಿನ್ನನ್ನು ನನ್ನನ್ನು ಆತನ ಜೊತೆಯಲ್ಲಿ ಇರುವುದಕ್ಕೆ ಕರೆದುಕೊಂಡು ಹೋಗುವುದಕ್ಕಾಗಿ. That's the privilege given to the people of Zion, ಚಿಯೋನ್ ಜನರಿಗೆ ಅಂತಹ ಸೌಭಾಗ್ಯ who ಕೊಡಲ್ಪಟ್ಟಿದೆ. have chosen the Lord himself to be their cornerstone. ಸ್ವತಃ ಕರ್ತನನ್ನೇ ಮೂಲೆಗಲ್ಲಾಗಿ ಇಡುವುದಕ್ಕೆ ಯಾರು ತೀರ್ಮಾನಿಸಿದಾರೋ, He will make his face shine upon you from today. ಇಂದಿನಿಂದ ನಿಮ್ಮ ಮೇಲೆ ಆತನು ತನ್ನ ಮುಖ ಪ್ರಕಾಶ ಮಾಡುವನು. His glory is rising upon you right now. ಈಗಲೇ ಆತನ ಮಹಿಮೆ ನಿಮ್ಮ ಮೇಲೆ ಎದ್ದೇಳುತ್ತಿದೆ. A new spirit, the Spirit of God, is coming to empower you, ಮತ್ತು ಹೊಸ ಆತ್ಮನು, ಪವಿತ್ರ ಆತ್ಮನು ನಿಮ್ಮನ್ನು ಬಲಗೊಳಿಸುವುದಕ್ಕಾಗಿ ಬರುತ್ತಿದ್ದಾನೆ. making you the people of God, ದೇವ ಜನರಾಗಿ ನಿಮ್ಮನ್ನು ಮಾಡುತ್ತಿದೆ. watering your life to become a garden, ತೋಟವಾಗುವುದಕ್ಕಾಗಿ ನಿಮ್ಮ ಜೀವಿತಕ್ಕೆ ನೀರನ್ನು ಹಾಯಿಸುತ್ತಿದ್ದಾನೆ. redeemed by the Lord with salvation, ಮತ್ತು ಕರ್ತನಿಂದ ವಿಮೋಚಿಸಲ್ಪಟ್ಟವರಾಗಿ ರಕ್ಷಣೆ ಹೊಂದಿದ್ದೀರಿ. prospering in the hand of God. ದೇವರ ಹಸ್ತದಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದೀರಿ.